Hey everyone, you're watching News Insights. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ವೀರಭದ್ರೇಶ್ವರ ಮತ್ತು ಬಸವೇಶ್ವರ ರೈಸ್ ಮಿಲ್ಗಳಲ್ಲಿ ಅಕ್ರಮ ನಡೆದಿದೆ ಎನ್ನುವ ಮಾಹಿತಿ ಹೊರಬಂದಿದೆ. ಅನ್ನಭಾಗ್ಯ ಯೋಜನೆಗೆ ಮೀಸಲಾದ ಅಕ್ಕಿಯನ್ನು ಹೊರ ರಾಜ್ಯಗಳಿಗೆ ಸಾಗಿಸಲಾಗಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಈ ಘಟನೆ ಕುರಿತು ಬಿಜೆಪಿ ಮುಖಂಡರು ಗಂಭೀರ ಆರೋಪ ಮಾಡಿದ್ದಾರೆ. ಬಂಜಾರ ಅಭಿವೃದ್ಧಿ ನಿಗಮದ ಮಾಜಿ ನಿರ್ದೇಶಕ ಮನೋಹರ್ ಪವಾರ್ ಹಾಗೂ ಬಿಜೆಪಿ ಯುವ ಮುಖಂಡ ವಿಜಯ್ ಮುಗ್ದಂಪುರ ಅವರು ಈ ಪ್ರಕರಣವನ್ನು ಸಿಐಡಿ ತನಿಖೆಗೆ ವಹಿಸಬೇಕೆಂದು ಒತ್ತಾಯಿಸಿದ್ದಾರೆ. ಅವರು ಸರ್ಕಾರವನ್ನು ತಕ್ಷಣ ಕ್ರಮ ಕೈಗೊಳ್ಳುವಂತೆ ಹಾಗೂ ಅನ್ನಭಾಗ್ಯ ಯೋಜನೆಯ ಪ್ರಯೋಜನವು ಕರ್ನಾಟಕದ ಹಕ್ಕುದಾರರಿಗೆ ತಲುಪುವಂತೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದ್ದಾರೆ. ಅದೇ ನೋಡಿ ಸರ್, ನಮ್ಮ ಹೆಸರು ಮನೋಹರ್ ಪವಾರ್, ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮ ಮಾಜಿ ನಿರ್ದೇಶಕರು. ತಾವು ಹೇಳ್ತಕ್ಕಂಥದ್ದು 100% ಸತ್ಯ. ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನಲ್ಲಿ ಶ್ರೀ ವೀರಭದ್ರೇಶ್ವರ ರೈಸ್ ಮಿಲ್ ಮತ್ತು ಬಸವೇಶ್ವರ ರೈಸ್ ಮಿಲ್ ಇವು ಎರಡೂ ರೈಸ್ ಮಿಲ್ನಲ್ಲಿ ಸರ್ಕಾರದ ಅನ್ನಭಾಗ್ಯ ಯೋಜನೆ ಅಕ್ಕಿ, ಬಡವರ ಅಕ್ಕಿ, ಆ ಬಡವರ ಅಕ್ಕಿ ಇಡೀ ರಾಜ್ಯದ ಅಕ್ಕಿ ಎರಡು ರೈಸ್ ಮಿಲ್ಗೆ ಹೋಗ್ತಕ್ಕಂಥದ್ದು. ಆ ಎರಡು ರೈಸ್ ಮಿಲ್ನವರು ಅದಕ್ಕೆ ಪಾಲಿಸ್ ಮಾಡಿ ಬೇರೆ ಬ್ರ್ಯಾಂಡ್ ಮಾಡಿ ಬೇರೆ ರಾಜ್ಯ ಕಳಿಸಿ ಈ ನಮ್ಮ ಸರ್ಕಾರ ದುಡ್ಡುಗೆ ಅವರೇ ಕಾರಣ ಆಗ್ತಾ ಇರೋದು. ನಾವು ನಮ್ಮ ಆತ್ಮೀಯರಾದ ವಿಜಯ್ ಕುಮಾರ್ ಅವರ ಸಂಘಟನೆ ವತಿಯಿಂದ 2022 ಇಸ್ವಿಯಿಂದ ಈ ಹೋರಾಟ ನಡೆಸ್ತಾ ಇದ್ದೀವಿ. ಅಂದ್ರೆ ನಾವು ಬಿಜೆಪಿ ಸರ್ಕಾರ ಇದ್ದಾಗೂ ಕೊಟ್ಟಿದ್ದಾರೆ ಇವರು ಸಂಘಟನೆದವರು. ಈ ಪ್ರೆಸೆಂಟ್ ಕಾಂಗ್ರೆಸ್ ಸರ್ಕಾರಕ್ಕೆ ಪದೇ ಪದೇ ನಾವು ಏನ್ ಮಾಡ್ತಾ ಇದ್ದೀವಿ, ಈ ಮನವಿ ಕೊಡ್ತಾ ಇದ್ದೀವಿ ಸಿಎಂ ಸಿದ್ದರಾಮಯ್ಯ ಸಾಹೇಬರಿಗೆ. ಆದ್ರೆ ಸಿಐಡಿ ತನಿಖೆಗೆ ಹೋಗ್ತಾ ಇಲ್ಲ ಅವರು. ಸಿಐಡಿ ತನಿಖೆಗೆ ಹೋಗ್ಬೇಕು ಅಂತ ನಮ್ ಇವತ್ತು ಬೇಡಿಕೆ. ಇವತ್ತು ನಾವು ಬೆಂಗಳೂರಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷ ರಾಜ್ಯ ಮಟ್ಟ ಕಾರ್ಯಾಲಯಕ್ಕೆ ಮಲ್ಲೇಶ್ವರಮಕ್ಕೆ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರು ನಮ್ಮ ಛಲವಾದಿ ನಾರಾಯಣ ಸ್ವಾಮಿ ಸರಿಗೆ ಭೇಟಿ ಮಾಡಿ ಈ ಎರಡೂ ರೈಸ್ ಮಿಲ್ ಬಗ್ಗೆ ಅನ್ನಭಾಗ್ಯ ಯೋಜನೆ ಅಕ್ಕಿ ಬಗ್ಗೆ ನಾವು ಡೀಟೇಲ್ ಆಗಿ ಹೇಳಿಕೊಟ್ಟಿದ್ದೀವಿ. ಮತ್ತೆ ವಿಧಾನಸಭೆ ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ ಸಾಹೇಬ್ರಿಗೂ ಕೂಡ ಅವರು ಶಾಸಕರ ಕಚೇರಿಗೆ ಹೋಗಿ ಭೇಟಿ ಮಾಡಿ ಎಲ್ಲ ಈ ಮನವಿ ಕೊಟ್ಟಿದ್ದೀವಿ. ಎರಡು ನಮ್ಮ ವಿರೋಧ ಪಕ್ಷದ ನಾಯಕರು ಇದಕ್ಕೆ ನಾವು ಖಂಡಿತ ಇದಕ್ಕೆ ನಾವು ವಾಸ್ತವ ಸ್ಥಿತಿ ನೋಡ್ಕೊಂಡು ಇದಕ್ಕೆ ನಾವು ಸರ್ಕಾರಕ್ಕೆ ನಾವು ಗಮನಕ್ಕೆ ತರ್ತೀವಿ, ವಿಧಾನಸಭೆಯಲ್ಲಿ ನಾವು ಧ್ವನಿ ಎತ್ತುತ್ತೀವಿ ಅಂತಕ್ಕಂಥದ್ದು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ನಾವು ಬಿಜೆಪಿ ಕಾರ್ಯಕರ್ತರ ಕಡೆಯಿಂದ ನಾನು ಸಿಎಂ ಸಿದ್ದರಾಮಯ್ಯಕ್ಕೆ ಮತ್ತು ಈ ರಾಜ್ಯದ ಸರ್ಕಾರಕ್ಕೆ ಮತ್ತೆ ಫುಡ್ ಮಿನಿಸ್ಟ್ರಿಗೆ ನಾನು ಹೇಳಕ್ ಬಯಸ್ತೀನಿ, ಈ ಬಡವರ ಅಕ್ಕಿ ಅನ್ನಭಾಗ್ಯ ಯೋಜನೆ ಅಕ್ಕಿ ದುರುಪಯೋಗ ಆಗ್ತಾ ಇದೆ. ರೈಸ್ ಮಿಲ್ಲಿಗೆ ಹೋಗ್ತಾ ಇದೆ. ರೈಸ್ ಮಿಲ್ಲಿಗೆ ಹೋಗಿ ಬಡವರ ಅಕ್ಕಿ ಅನ್ನಭಾಗ್ಯ ಅಕ್ಕಿ ಅದಕ್ಕೆ ಪಾಲಿಸ್ ಮಾಡಿ ಬೇರೆ ರಾಜ್ಯ ಜನರಿಗೆ ಕೂಡ ಮೋಸ ಮಾಡ್ತಾ ಇದ್ದಾರೆ. ಅದಕ್ಕೆ ಒಂದು ಬ್ರ್ಯಾಂಡ್ ಅನ್ನು ಇಟ್ಟು ಬೇರೆ ರಾಜ್ಯಕ್ಕೆ ಮಧ್ಯಪ್ರದೇಶ್, ಉತ್ತರ ಪ್ರದೇಶ್ ಮತ್ತೆ ಬಿಹಾರ್, ಆತರ ಮಹಾರಾಷ್ಟ್ರ, ಆತರ ಬೇರೆ ಬೇರೆ ರಾಜ್ಯಕ್ಕೆ ಅವರು ಒಂದು ಬ್ರ್ಯಾಂಡ್ ಹೆಸರು ಇಟ್ಟು ಇದೇ ನಮ್ಮ ಅನ್ನಭಾಗ್ಯ ಯೋಜನೆ ಅಕ್ಕಿಗೆ ಬ್ರ್ಯಾಂಡ್ ಮಾಡಿ ಬೇರೆ ರಾಜ್ಯ ಜನರಿಗೆ ಕೂಡ ಮೋಸ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇದೆ. ಅದಕ್ಕೆ ದಯಮಾಡಿ ಸಿಎಂ ಸಿದ್ದರಾಮಯ್ಯ ಸಾಹೇಬರಿಗೂ ಸಂಬಂಧಪಟ್ಟ ಮಿನಿಸ್ಟ್ರಿಗೆ ಶರಣ್ ಪ್ರಕಾಶ್ ಪಾಟೀಲ್ ಸರ್, ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವರು ಏನ್ ಕಣ್ಮುಚ್ಕೊಂಡು ಕುಂತಿದಾರ? ಮುಂದಿನ ದಿನಮಾನಗಳಲ್ಲಿ ಅವು ಎರಡು ಶ್ರೀ ವೀರಭದ್ರೇಶ್ವರ ಮತ್ತು ಬಸವೇಶ್ವರ ರೈಸ್ ಮಿಲ್ ಮೇಲೆ ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ಬೆಂಗಳೂರು ವಿಧಾನಸೌಧದ ಮುಂದೆ ಕುಂತು ಧರಣಿ ಮಾಡಬೇಕಾಗುತ್ತೆ. ಇದು ನಿಶ್ಚಿತ. ಸಿಎಂ ಸಿದ್ದರಾಮಯ್ಯ ಸಾಹೇಬ್ರಿಗೆ ನಾವು ಪದೇ ಪದೇ ಘಂಟಾಘೋಷವಾಗಿ ಹೇಳ್ತಾ ಇದ್ದೀನಿ, ಇವೆರಡು ರೈಸ್ ಮಿಲ್ ಮೇಲೆ ತಾವು ಆದಷ್ಟು ಬೇಗ ಸಿಐಡಿ ಕ್ರಮ ಕೈಗೊಳಿಸಿ ತನಿಖೆ ಮಾಡಿಸಿ ಮತ್ತೆ ಅವ್ರ ಮೇಲೆ ಕಾನೂನು ಕ್ರಮಗೊಳ್ಬೇಕು. ಮುಂದಿನ ಮಾನಗಳಲ್ಲಿ ಅದ ಕ್ರಮ ಕೈಗೊಳ್ಳಿಲ್ಲ ಇಲ್ಲ ಅಂದ್ರೆ ನಾವು ರಾಯಚೂರಲ್ಲಿ ಧರಣಿ ಮಾಡ್ತೀವಿ, ವಿಧಾನಸೌಧದಲ್ಲಿ ಬೆಂಗಳೂರಲ್ಲಿ ಕೂಡ ಧರಣಿ ಮಾಡಕ್ ನಾನು ಮತ್ತೆ ಈ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗೆ ನಾ ಎಚ್ಚರಿಕೆ ಕೊಡಕ್ ನಾ ಬಯಸ್ತೀನಿ. ಪವಾರ್, ಮಾಜಿ ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮ ನಿರ್ದೇಶಕರು ಹಾಗೂ ಬಿಜೆಪಿ ಪಕ್ಷದ ಮುಖಂಡರು. ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರೇ, ಕರ್ನಾಟಕ ರಾಜ್ಯದ ರಾಯಚೂರು ಜಿಲ್ಲೆಯಲ್ಲಿ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಅಕ್ರಮವಾಗಿ ನಡೀತಿದ್ರು ಸಹ ದಿನಾಂಕ 22ನೇ ತಾರೀಕು 8ನೇ ತಿಂಗಳ 2022ರಿಂದ
ಮಾನ್ಯ ಲೋಕಾಯುಕ್ತರಿಗೂ ಮತ್ತು ಕಲಬುರಗಿ ಜಿಲ್ಲಾ RC ಕಚೇರಿಗೆ ಮತ್ತು ರಾಯಚೂರು ಜಿಲ್ಲಾ ಅಧಿಕಾರಿಗಳಿಗೆ ಮತ್ತು ಫುಡ್ ಕಮಿಷನರ್ ಅವರಿಗೆ ಮತ್ತು ಅನೇಕ ಅಧಿಕಾರಿಗಳಿಗೆ ನಾವು ಗಮನಕ್ಕೆ ಮತ್ತು ದೂರು ಕೊಟ್ಟಿರುತ್ತದೆ. ಆದರೆ ಇಲ್ಲಿವರೆಗೆ ಯಾವುದೇ ರೀತಿ ಅವರ ಮೇಲೆ ಕ್ರಮ ಆಗಿರುವುದಿಲ್ಲ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಬಸವೇಶ್ವರ ರೈಸ್ ಮಿಲ್ ಮತ್ತು ವೀರಭದ್ರೇಶ್ವರ ರೈಸ್ ಮಿಲ್ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಡಬಲ್ ಪಾಲಿಸ್ ಮಾಡಿ ಆ ಅಕ್ಕಿಯನ್ನು ಬೇರೆ ಬೇರೆ ರಾಜ್ಯಕ್ಕೆ ಅಕ್ರಮದಿಂದ ದುಡ್ಡು ಸಂಪಾದನೆ ಮಾಡಿದ್ದು ಇರುತ್ತದೆ. ಅದಕ್ಕೆ ನಾವು ಮಾನ್ಯ ಮುಖ್ಯಮಂತ್ರಿ ಅವರಿಗೆ ನಿನ್ನೆ ಜಂಟಿ ಕಾರ್ಯದರ್ಶಿ ಅವರಿಗೆ ಮನವಿ ಕೊಟ್ಟದ್ದು ಇರುತ್ತದೆ. ಅದೇ ರೀತಿಯಾಗಿ ಅಶೋಕಣ್ಣವರು ವಿರೋಧ ಪಕ್ಷದ ನಾಯಕರಿಗೂ ಸಹ ಮನವಿ ಕೊಟ್ಟಿದ್ವಿ. ವಿಪಕ್ಷ ನಾಯಕರಾಗಿರ್ತಕ್ಕಂಥ ಚಲವಾದ ನಾರಾಯಣಸ್ವಾಮಿ ಅಣ್ಣವರಿಗೂ ಸಹ ಮನವಿ ಕೊಟ್ಟಿರ್ತೀವಿ. ಇವು ಎಲ್ಲರಿಗೂ ಮನವಿ ಕೊಟ್ಟಿದ್ದು ಏನಂದ್ರೆ ಇದು ಅತಿ ಶೀಘ್ರದಲ್ಲಿ ಇದು ಕಡಿವಾಣಕ ಬ್ರೇಕ್ ಹಾಕಬೇಕು. ಒಂದು ವೇಳೆ ಬ್ರೇಕ್ ಹಾಕದೆ ಹೋದಲ್ಲಿ ಘನವೆತ್ತ ರಾಜ್ಯಪಾಲರಿಗೆ ನಾವು ಭೇಟಿ ಕೊಟ್ಟು ಈ ಸರ್ಕಾರದ ವಿರುದ್ಧ ಕ್ರಮಕ್ಕೆ ಮುಂದಾಗಬೇಕಂತ ರಾಜ್ಯಪಾಲರನ್ನು ಭೇಟಿಯಾಗಿದ್ದೀವಿ. ಮತ್ತು ಇವೆಲ್ಲ ದಾಖಲಾತಿಗಳನ್ನು ತೆಗೆದುಕೊಂಡು ಈ ಎಲ್ಲ ದಾಖಲಾತಿಗಳು ನೋಡಿ ಸರ್, ಈ ಎಲ್ಲ ದಾಖಲೆಗಳ ಮೇಲೆ ಸರ್ಕಾರದಿಂದ ಬಂದಿರತಕ್ಕಂಥ ಎಲ್ಲ ಎವಿಡೆನ್ಸ್ಗಳಿದೆ ಸರ್ ನಮ್ಮ ಹತ್ರ. ಈ ಎಲ್ಲ ದಾಖಲಾತಿಗಳು ಕೊಟ್ಟು PI ಹಾಕಿದ್ವಿ ಸರ್, ಕಾನೂನು ಬರೆ ಹೋಗ್ಬೇಕಾಗ್ತದೆ ಸರ್. ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ. ಈ ರಾಜ್ಯದ ಮುಖ್ಯಮಂತ್ರಿಯವರೇ, ಫುಡ್ ಮಿನಿಸ್ಟ್ರೇ ಮತ್ತು ರಾಯಚೂರು ಜಿಲ್ಲಾ ಉಸ್ತುವಾರಿ ಮಿನಿಸ್ಟ್ರು ದಯಮಾಡಿ ಇದನ್ನು ತಾವು ಅರ್ಥ ಮಾಡಿಕೊಳ್ಬೇಕು. ನಾವು ಕಾನೂನು ಮೊರೆ ಹೋಗಬಾರ್ದಾದ್ರೆ ನೀವು ಅತಿ ಶೀಘ್ರದಲ್ಲಿ ಅವ್ರನ್ನ ಅನ್ನಭಾಗ್ಯ ಯೋಜನೆಗೆ ಅಕ್ರಮವಾಗಿ ಸಾಗಾಟ ಆಗೋದು ತಡೆಗಟ್ಟಿ ಬ್ರೇಕ್ ಆಗ್ತಕ್ಕಂಥ ಕೆಲಸ ಮಾಡಬೇಕು. ಮತ್ತು CID ತನಿಖೆ ಅತಿ ಶೀಘ್ರದಲ್ಲಿ ಈ ಕ್ಷಣದಲ್ಲೇ ಮಾಡಬೇಕು. CID ತನಿಖೆ ಈ ಕ್ಷಣದಲ್ಲಿ ಮಾಡಬೇಕು. ಈಗ ಏನು ಮಾನ್ಯ ಮುಖ್ಯಮಂತ್ರಿ ಅವರು ಮೊನ್ನೆ ಪ್ರಜಾವಾಣಿ ಪತ್ರಿಕೆಯಲ್ಲಿ CID ತನಿಖೆ ವಹಿಸಿಕೊಡ್ತು ಅಂತ ಏನು ಹೇಳಿಕೆ ಕೊಟ್ಟಿದ್ದಾರೆ ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿ, ಅದಕ್ಕಾಗಿ ರಾಯಚೂರು ಜಿಲ್ಲೆ ಸಹ CID ತನಿಖೆ ವಹಿಸಿಕೊಟ್ರೆ ಈ ಒಂದು ಅನ್ನಭಾಗ್ಯ ಯೋಜನೆಯ ಅಕ್ಕಿಗೆ ಅಕ್ರಮವಾಗಿ ಸಾಗಾಟ ಹೋಗುವುದಕ್ಕೆ ತಡೆಗಟ್ಟುವಂತೆ ಯಶಸ್ವಿ ಆಗ್ಲಕ್ಕ ಈ ಒಂದು ಸಂದರ್ಭದಾಗ ಹೇಳಕ್ ಇಷ್ಟಪಡ್ತೀವಿ.